ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಗವಂತ, ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ್ರು ಓಕೆ, ಆದ್ರೆ ನೀನು ಮೈಲಾರದಲ್ಲಿ ಸುತ್ಸಿ ಕೊಂಕಣ ರೈಲ್ವೆನೇ ಹತ್ತಿಸ್ಬಿಡ್ತೀಯ. ಅಲ್ಲ ಭಗವಂತ, ಏನಾದ್ರೂ ತೊಂದರೆ ಆಗುತ್ತೆ ಅಂದ್ರೆ ಮೊದಲೇ ಹೇಳ್ಬಿಡು, ನಾನು ಅಂತ ಕೆಲಸಕ್ಕೆ ಕೈಯೇ ಹಾಕಲ್ಲ. ಅದ್ಬಿಟ್ಟು ಯಾಕೆ ಸುಮ್ಮನೆ ಹೀಗೆ ಎದುರಿಸ್ತೀಯ? ಹೆದರಿಸಿ ಬೆದರಿಸೋ ಕೆಲಸ ನಂದಲ್ಲ ಶಿವಪ್ರಸಾದ್, ಆದ್ರೆ ಎಚ್ಚರಿಸೋ ಕೆಲಸ ಮಾತ್ರ ನಂದು. ಅದರಲ್ಲೂ ಎಚ್ಚರವನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋ ನಿರ್ಧಾರ ನಿಮ್ಮ ಅಂತರಾತ್ಮಕ್ಕೆ ಬಿಟ್ಟಿತ್ತು. ಅಯ್ಯೋ ಭಗವಂತ, ನನ್ನ ಅಂತರಾತ್ಮದಲ್ಲಿರೋದು ನೀನೇ ಅಲ್ವಾ? ಅದೇನಾಗುತ್ತೆ ಅಂತ ಡೈರೆಕ್ಟ್ ಆಗಿ ಹೇಳ್ಬಾರ್ದಾ? ಇಲ್ಲ ಪ್ರಾಬ್ಲಮ್ ಆಗುತ್ತೆ ಅಥವಾ ಆಗಲ್ಲ ಅಂತ. ನೋಡು ಭಗವಂತ, ಒಂದು ಹೊಸ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀವಿ. ಯಾರು ಗುರುಗಳು ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳಿದಾರಂತೆ. ಅದನ್ನೇ ನಂಬ್ಕೊಂಡು ನಾನು ಗಿರಿ ಏನೇನೋ ವ್ಯವಸ್ಥೆ ಮಾಡ್ಕೋತಾ ಇದ್ದೀವಿ. ಕಷ್ಟಪಟ್ಟು ಉಳಿಸಿರೋ 10,000 ರೂಪಾಯಿನ ಬಂಡವಾಳ ಹಾಕಿ ದೊಡ್ಡದಾಗಿ ದುಡಿಯೋ ಪ್ಲಾನ್ ಮಾಡ್ತಾ ಇದ್ದೀವಿ. ಏನೂ ಆಗದಿರೋ ಹಾಗೆ ನೋಡ್ಕೊ. ಶಿವಪ್ರಸಾದ್, ಉಳಿತಾಯ ಮಾಡ್ಕೊಂಡಿರೋ ಹಣನ ಹಾಗೇ ಇಟ್ಕೊಂಡು ಅದಕ್ಕೆ ಇನ್ನಷ್ಟು ಸೇರಿಸ್ತಾ ಹೋದ್ರೆ ಉಳಿತಾಯ ಹೆಚ್ಚಾಗುತ್ತೆ. ಹನಿ ಹನಿ ಕೂಡಿದರೆ ಹಳ್ಳ ಅನ್ನೋ ಮಾತು ಕೇಳಿಲ್ವ ಶಿವಪ್ರಸಾದ್? ನಾನು ಚಿಕ್ಕ ವಯಸ್ಸಲ್ಲಿದ್ದಾಗೆ ಕೇಳಿದ್ದೆ, ಹನಿ ಹನಿಗೂಡಿದ್ರೆ ಹಳ್ಳ ಅಂತ. ಆದ್ರೆ ನೀನ್ ಹೇಳೋ ತರ ಒಂದೊಂದೇ ಹನಿ ಸೇರಿಸ್ತಾ ಹೋದ್ರೆ ನನಗೆ ವಯಸ್ಸಾಗೋಗಿರುತ್ತೆ. ಭಗವಂತ, ಈಗ ಕಾಲ ತುಂಬಾ ಮುಂದುವರೆದ್ಬಿಟ್ಟಿದೆ. ಮುಂಚೆ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ 2 to 3 days ತಗೊಳ್ಳೋದು, ಆದ್ರೆ ಈಗ 20 minutes ಡೆಲಿವರಿ, 10 minutes ಡೆಲಿವರಿ ಅಂತ ಬೋರ್ಡ್ ಹಾಕೊಂಡಿರ್ತಾರೆ. ಯಾಕೆ ಹೇಳ? ನಮ್ಮ ಜನಗಳಿಗೆ ಟೈಮೇ ಇಲ್ಲ, ಕಾಯೋದಕ್ಕೆ ಪೇಷನ್ಸು ಇಲ್ಲ. ಎಲ್ಲ ಠಕ ಠಕ ಅಂತ ಆಗ್ಬಿಡ್ಬೇಕು. ಆ ಜನಗಳ ಮಧ್ಯೆ ನಾನು ಇದೀನಲ್ವಾ, ನನಗೂ ಅಷ್ಟೇ ಠಕ ಠಕ ಅಂತ ಬೆಳಿಬೇಕು ಅಂತ ಆಸೆ. ಅದಕ್ಕೆ ಈ ಸಮ್ಮರ್ ಕ್ಯಾಂಪ್ ಯೋಜನೆ. ಬೇಕಿದ್ರೆ ಗಣೇಶ ಸುಬ್ರಹ್ಮಣ್ಯನೂ ಕೂಡ ನಮ್ಮ ಶಿವಕೃಪಾ ಸಮ್ಮರ್ ಕ್ಯಾಂಪ್ಗೆ ಸೇರಿಸು. ನಮ್ಮಲ್ಲಿ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಸ್ಕೀಮ್ಗಳಿದೆ. ಅವ್ರಿಲ್ಲಿ ಸೇರ್ಕೊಂಡ್ರೆ ನಮ್ಮ ಮಕ್ಕಳ ಜೊತೆ ಆಡಬಹುದು, ಕುಣಿಬಹುದು, ನಮ್ಮ ರಾಜ್ಯದ ದೇಶದ ಇತಿಹಾಸ ಕಲಿಬಹುದು. ಅಷ್ಟೇ ಅಲ್ಲ ಭಗವಂತ, ಈಗಿನ ಕಾಲದ ಮಕ್ಕಳು ಮರ್ತೋಗಿರೋ ಗ್ರಾಮೀಣ ಆಟಗಳನ್ನು ಕೂಡ ಆಡಿಸ್ತೀವಿ. 3 ಹೊತ್ತು ಮೊಬೈಲ್ ಇಟ್ಕೊಂಡು ಕೂತಿರ್ತಾರಲ್ಲ, ಅದನ್ನು ಕಟ್ ಮಾಡಿಸ್ತೀವಿ. ಬೇಕಂದ್ರೆ ಹೇಳು, ನಿನಗಾದ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್. ಏನಂತೀಯ? ಮಾತು ಎಚ್ಚರಿಕೆಯಿಂದ ಬಯಕೆಯ ಕಡೆಗೆ ವಾಲುತ್ತಿದೆ. ಬೆಂಕಿಗೆ ತುಪ್ಪ ಸುರಿದರೆ ಹೋಮ, ಬೆಂಕಿಯನ್ನೇ ಸುರಿದರೆ ಕ್ಷಾಮ. ಈ ಆಸೆ ಎಂಬ ಊರಿನ ಕೊನೆಯ ನಿಲ್ದಾಣ ಅರಿವು. ನಿನ್ನ ಪ್ರಯಾಣ ಸುಖಕರವಾಗಿರಲಿ ಶಿವಪ್ರಸಾದ್. ಪ್ರಯಾಣನ? ನಾನು ಯಾವ ಪ್ರಯಾಣ ಮಾಡ್ತಾ ಇದ್ದೀನಿ ಸುಖಕರವಾಗಿ ಮಾಡಕ್ಕೆ? ಅಲ್ಲ ಭಗವಂತ, ಆಹಾ, ಹೊರಟುಬಿಟ್ಯಾ? ಇರ್ಲಿ, ನಮ್ಮ ಸಮ್ಮರ್ ಕ್ಯಾಂಪ್ಗೆ ನಿನ್ನ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಅದೇ ಧೈರ್ಯದಲ್ಲಿ ನಾಳೆನೇ ಶಿವಕೃಪಾ ಸಮ್ಮರ್ ಕ್ಯಾಂಪ್ ಓಪನ್. ನಾನು ಯಾಕೆ ಬಂದಿದ್ದು? ಹಾ, ನೀರು ಕುಡಿಯಕ್ಕೆ. ಕಾಶೆ, ನೀನು ಇಷ್ಟು ಚೆನ್ನಾಗಿ ರೈಲ್ ಬಿಡ್ತೀಯ ಅಂತ ನಂಗೆ ಗೊತ್ತಿರ್ಲಿಲ್ಲಪ್ಪ. ಮಕ್ಕಳ ರಾಜ್ಯ, ಪ್ರೇಮದ ರಾಜ್ಯ, ಸೌಖ್ಯವ ತುಂಬಿದ ರಾಮ ರಾಜ್ಯ. ಮಕ್ಕಳ ರಾಜ್ಯ, ಪ್ರೇಮದ ರಾಜ್ಯ, ಸೌಖ್ಯವ ತುಂಬಿದ ರಾಮ ರಾಜ್ಯ. ಏನ್ ನೋಡ್ತಾ ಇದೀಯ? ನೋಡ್ರಿ ಅಲ್ಲಿ, ಇದು ನಮ್ಮನೆನಾ ಅಂತ ಅನಿಸ್ತಾ ಇದೆ ನನಗೆ. ಲೋನ್ ತಗೊಂಡು ಕೊಂಡ್ಕೊಂಡಿರೋ ಮನೆ ಇದು, ನಮ್ಮನೇನ ಅಂತ ಕೇಳ್ತೀಯಲ್ಲ? ನಾನು ಹಾಗಲ್ಲ ಹೇಳಿದ್ದು. ಮಕ್ಳು ಈ ಥರ ಆಟ ಆಡ್ತಾ ಇದ್ದಾರೆ, ಈ ಮನೆ ಕಳ್ಕಳಿ ಆಗಿದೆ. ಇದು ನೋಡಿದ್ರೆ ಇದು ನಿಜವಾಗ್ಲೂ ನಮ್ಮನೆನಾ ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ದು. ಯಾಕೆ, ನಿಮಗೆ ಖುಷಿ ಆಗ್ತಾ ಇಲ್ವಾ? ಏನು ಹಿಂಗೆ ಕೇಳ್ತೀಯ? ಮಕ್ಕಳನ್ನ ನೋಡಿದ್ರೆ ಯಾರಿಗೆ ತಾನೇ ಖುಷಿ ಆಗಲ್ಲ? ಅದರಲ್ಲೂ ಹಬ್ಬದ ವಾತಾವರಣನೇ ಸೃಷ್ಟಿಯಾಗಿದೆ. ನನಗೂ ಮಕ್ಕಳನ್ನ ನೋಡಿದ್ರೆ ತುಂಬ ಇಷ್ಟ. ನೀನೇ ಆರ್ತಿಗೊಂದು ಕೀರ್ತಿಗೊಂದು ಅಂತ ಸ್ಟಾಪ್ ಮಾಡಿಬಿಟ್ಟೆ. ನೀನೇನಾದರೂ ಎಸ್ ಅಂದಿದ್ರೆ ಆ ಸನ್ ಆಫ್ ಸತ್ಯಮೂರ್ತಿ, ಡಾಟರ್ ಆಫ್ ಗುರುಮೂರ್ತಿ, ಎಟ್ಸೆಟ್ರಾ ಎಟ್ಸೆಟ್ರಾ ಎಲ್ಲರೂ ಕಿಡ್ಸ್ ಆಫ್ ಗಿರಿಜಾ ಶಿವಪ್ರಸಾದ್ ಆಗ್ಬಿಟ್ಟಿರೋರು. ಮುಚ್ಚೆ ಬಾಯ್. ಗಂಡ ಆಗಿರ್ಲಿಲ್ಲ ಅಂದಿದ್ರೆ ಹೀಗೆ ಹೇಳ್ತಾ ಇದ್ದೆ.
ಇರೋ ಇಬ್ಬರು ಮಕ್ಕಳನ್ನ ಸಾಕೋ ಅಷ್ಟರಲ್ಲಿ ಜೀವ ಅಡುಗೆ ಮನೆಯಿಂದ ಹಾಲಿಗೆ, ಹಾಲಿಂದ ಹಿತ್ಲಿಗೆ ಹೋಗಿ ಬರ್ತಾ ಇದೆ. ಇನ್ನು ಮನೆ ತುಂಬ ಮಕ್ಕಳಿರ್ಬೇಕಿತ್ತಂತೆ. ಇರೇ ಇತ್ತೀಚೆಗೆ ತುಂಬ ಮಾತಾಡೋದು ಕಲ್ತಿದ್ಯಾ. ಅಂದರೆ ಮಾತು ಕಲ್ತ್ರೆ ಗಿಣಿ ಚಂದ, ಮಾತಾಡಿದ್ರೆ ಗಿರಿ ಚಂದ ಅಲ್ವಾ ನನ್ನ ಅರಗಿಣಿ? ನನಗೆ ಕೋಪ ಬಂದಾಗ ಹೇಗೆ ಮಾತಾಡಬೇಕು ಅಂತ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದೀರಿ. ಅಷ್ಟಿಲ್ಲದೆ ಹೇಳ್ತಾರ ಮಕ್ಕಳಿರಲ್ಲವ ಮನೆ ತುಂಬ ಅಂತ. ಆಹಾ, ನೋಡು ನೋಡು, ಮಕ್ಕಳೆಲ್ಲ ಎಷ್ಟು ಖುಷಿಯಾಗಿದ್ದಾರೆ. ಅವ್ರ ಜೊತೆ ನಮ್ಮನೆಯವರು ಮಕ್ಕಳಾಗ್ಬಿಟ್ಟಿದ್ದಾರೆ. ಅವ್ರ ಖುಷಿ ನೋಡೋದೇ ಒಂಥರ ಖುಷಿ. ಬರೀ ಇವರಷ್ಟೇ ಖುಷಿಯಾಗಿದ್ರೆ ಸಾಲದು ರೀ. ಫೀಸ್ ಕೊಟ್ಟು ಕಳಿಸಿದಾರಲ್ಲ ಈ ಮಕ್ಕಳು ಪೇರೆಂಟ್ಸು, ಅವರು ಖುಷಿ ಆಗಬೇಕು. ಅದಕ್ಕೆ ಅಂತಾನೆ ನಾವು ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀವಲ್ಲ ಗ್ರೂಪು, ಶಿವಕೃಪಾ ಸಮ್ಮರ್ ಕ್ಯಾಂಪ್ ಅಂತ. ಅದರಲ್ಲಿ ಮಕ್ಕಳು ಆಟ ಆಡ್ತಾ ಇರೋ ಫೋಟೋ ಎಲ್ಲ ಕಳಿಸಿದ್ದೀನಿ. ಸ್ಮೈಲ್ ಎಮೋಜಿ ಎಲ್ಲ ಕಳಿಸಿದ್ದಾರೆ ಅವ್ರ ಪೇರೆಂಟ್ಸು. ಓ, ಎಮೋಜಿಸ್ ಕಳಿಸ್ತಾ ಇದಾರ. ವೆರಿ ಗುಡ್ ವೆರಿ ಗುಡ್. ಕಿಸಿದ್ರೆ ಖುಷಿಯಾಗಿರೋ ಎಮೋಜಿ, ಕಿಸೇನು ಖುಷಿಯಾಗಿರ್ಬೇಕಲ್ವಾ? ಎಷ್ಟು ಕಲೆಕ್ಷನ್ ಆಯಿತು? ಸದ್ಯಕ್ಕೆ 20,000 ಆಗಿದೆ. ಹಾ, ಕೇಳಕ್ಕೆ ಕರ್ಣಾನಂದ ಆಗ್ತಾ ಇದೆ. ಇನ್ನು ನಾವು ಅಂದ್ಕೊಂಡಾಗೆ 10,000 ಇನ್ವೆಸ್ಟ್ಮೆಂಟ್ಗೆ 50,000 ರೂಪಾಯಿನೂ ಬಂದುಬಿಟ್ರೆ ಅದನ್ನು ನೋಡಿದಾಗ ನೇತ್ರಾನಂದ ಆಗ್ಬಿಡುತ್ತೆ. ಆಗುತ್ತೆ ರೀ, ಏನು ಯೋಚನೆ ಮಾಡಬೇಡಿ. ಸಮ್ಮರ್ ಕ್ಯಾಂಪ್ ಮುಗಿಯೋಷ್ಟರೊಳಗಡೆ ನಾವು ಅಂದ್ಕೊಂಡಷ್ಟು ಲಾಭ ಬಂದೇ ಬರುತ್ತೆ. ಬರಲಿ ಬರಲಿ, ಪ್ರಯತ್ನ ನಮ್ಮದು, ಲಾಭ ನಷ್ಟ ಸೋರೆ ಹಾಟ್ ಬಾದಾಮ್ ಹಾಲ ಮರಿತಿ. ಮಕ್ಕಳು ಸುಸ್ತಾಯಿದೋ ಕೋಲ್ಡ್ ಬಾದಾಮ್ ಹಾಲು ಮಾಡಿ ಕೊಡೋದಲ್ದಾ? ರೀ, ಬಾದಾಮ್ ಪುಡಿ ಹಾಕಿ ಮಕ್ಕಳು ಆರೋಗ್ಯನ ಹಾಳು ಮಾಡಲ್ಲ. ನಮ್ಮ ಗುರುಗಳು ಒಂದು ಪುಡಿ ಕೊಟ್ಟಿದ್ದಾರೆ. ತಗೊಳ್ಳಿ ಭಸ್ಮ, ಮಕ್ಕಳು ಬರ್ತಾರೆ, ಅವ್ರಿಗೆ ಹಾಲಲ್ಲಿ ಬೆರೆಸ್ಕೊಡಿ. ಅದನ್ನ ಹಾಲಿಗೆ ಹಾಕಿ ಮಕ್ಳಿಗೆ ಕುಡಿಸಿದ್ರೆ ಅವ್ರ ಆರೋಗ್ಯ, ಬುದ್ಧಿಶಕ್ತಿ, ಆಯಸ್ಸು ಎಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲ ಗೌರಿ, ಪಾಠ ಹೇಳಿಕೊಡು ಗುರುಗಳನ್ನು ಕಂಡಿದೆ, ಪುಡಿ ಕೊಡು ಗುರುಗಳ ಇದ್ಯಾವ ಗುರುಗಳ? ಬಿಡ್ತು ಅನ್ನಿ. ಬಿಡ್ತು ಅನ್ಯ ಇದೆಂತ ಹೆಸರು ಮರ್ತಿ? ಲಾಯ್ಕಿತ್ತ ಒಂಥರ ಡಿಫ್ರೆಂಟ್ ಹೆಸರು. ರೀ, ಬಿಡ್ತು ಅನ್ನೋದು ಅವ್ರ ಹೆಸರಲ್ಲ. ಅವ್ರ ಬಗ್ಗೆ ಗೊತ್ತಿಲ್ಲ, ತಪ್ಪಾಗಿ ಮಾತಾಡಬೇಡಿ. ಬಿಡ್ತು ಅನ್ನಿ ಅಂತ ಹೇಳಿದ್ದು. ಓ, ಹಾಂಗಂದ್ಯಾ? ಬಿಡ್ತು. ಸರಿ, ಅಲ್ಲಿ ಗುರುಗಳು ಕೊಟ್ಟಿರೋ ಪೌಡ್ರ್ ಇದೆ, ತೆಕ್ಕೊಡಿ. ಇದೆಯಾ? ಹಾ, ಅದೇ. ಈ ಸಮ್ಮರ್ ಕ್ಯಾಂಪ್ ಶುರು ಮಾಡಿದಾಗ್ಲಿಂದ ಮನಸ್ಸಿಗೆ ನೆಮ್ಮದಿ ಸಿಗ್ತಿದೆ. ಮನೆ ತುಂಬ ಮಕ್ಕಳು ಓಡಾಡಿಕೊಂಡು ಮಾತಾಡಿಕೊಂಡು ಹಾಯಾಗಿದ್ದಾರೆ. ಹಣದ ಜೊತೆ ಖುಷಿನೂ ಸಿಗ್ತಿದೆ. ಇದೆಂತ ಮರತಿ? ಕೊಕೆ ನಮ್ಮನೆ ಇತ್ತು. ಕೊಡ್ರಿ ಇಲ್ಲಿ. ಗುರುಗಳ ಬಗ್ಗೆ ತಪ್ಪಾಗಿ ಮಾತಾಡ್ದಲ್ದೆ ಅವ್ರು ಕೊಟ್ಟಿರೋ ಪುಡಿ ಬಗ್ಗೆನೇ ತಪ್ಪಾಗಿ ಮಾತಾಡ್ತಿದ್ದೀರಲ್ಲ. ಸಿಂಕಲ್ ಒಂದು ಸ್ಪೂನ್ ಇದೆ, ತೊಳೆದ್ಕೊಡಿ. ನಾನಾ? ಮನೇಲಿ ಪಾತ್ರೆ ತೊಳಿತೀರಾ? ಒಂದು ಸ್ಪೂನ್ ತೊಳೆದ್ರೆ ಏನೂ ಆಗಲ್ಲ, ತೊಳ್ಕೊಡಿ. ಆಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.